ಎಲ್ರಿಗೂ ನಮಸ್ಕಾರ. ನಿಮ್ಗೊತ್ತಾ, ಕೆಲವು ಸರಿ ತುಂಬನೇ ಆಳವಾದ ಸತ್ಯಗಳು, ಸ್ಪಿರಿಚುವಲ್ ಸತ್ಯಗಳು ಒಂದೇ ಒಂದು ಸಣ್ಣ ಕಥೆಯಲ್ಲಿ ಅಡಗಿರುತ್ತೆ. ಇವತ್ತು ನಾವು ಅಂಥದ್ದೇ ಒಂದು ಕಥೆಯನ್ನು ನೋಡೋಣ. ಇದು ನಂಬಿಕೆ, ಶರಣಾಗತಿ ಮತ್ತು ನಮ್ಮದೇ ಪ್ರಯತ್ನಗಳು ನಮ್ಮನ್ನ ಹೇಗೆ ದಾರಿ ತಪ್ಪಿಸ್ಬೋದು ಅನ್ನೋದರ ಬಗ್ಗೆ ಹೇಳುತ್ತೆ. ಬನ್ನಿ, ಹಾಗಾದ್ರೆ ಈ ಕತೆ ಏನು ಅಂತ ನೋಡೋಣ. ನೋಡಿ, ಈ ಕಥೆ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿತು. ಅವನು ಪ್ರತಿದಿನ ಬೆಳಗ್ಗೆ ಏಳಬೇಕಾದ್ರೆ ಎಷ್ಟೇ ಹೊತ್ತು ಮಲಗಿದ್ರು ಅಂದ್ರೆ 8 ಗಂಟೆ ಮಲಗಿದ್ರೂ ಕೂಡ ಎದ್ದಾಗ ಮೈಯೆಲ್ಲ ಹಿಂಡದಾಗೆ ಆಗ್ತಿತ್ತು. ಏನಪ್ಪಾ ಇದು, ಎನರ್ಜಿನೇ ಇಲ್ಲ ಅನ್ನೋ ಥರ ಫೀಲ್ ಆಗ್ತಿತ್ತು. ಹಾಗಾದ್ರೆ ಯಾಕೆ ಹೀಗೆ? ಯಾಕಂದ್ರೆ ಅವನಿಗೆ ಪ್ರತಿ ರಾತ್ರಿ ಒಂದೇ ಕನ್ಸು ಬೀಳ್ತಿತ್ತು. ಅದೇ ಕನ್ಸು ಮತ್ತೆ ಮತ್ತೆ. ಅದೇ ಅವನ ಸುಸ್ತಿಗೆ ಕಾರಣ ಅಂತ ಅವನಿಗೆ ಗೊತ್ತು. ಆದ್ರೆ ಆ ಕನ್ಸಿನ ಅರ್ಥ ಮಾತ್ರ ಗೊತ್ತಾಗ್ತಿರ್ಲಿಲ್ಲ. ಹಾಗಾದ್ರೆ ಆ ಕನಸಲ್ಲಿ ಏನಿತ್ತು? ನೋಡಿ, ಅವನು ಒಂದು ದೊಡ್ಡ ಗಾಜಿನ ಬಾಗಿಲ ಮುಂದೆ ನಿಂತಿರ್ತಿದ್ದ. ಅದು ಸ್ವರ್ಗದ ಬಾಗಿಲು. ಒಳಗೆ ಹೋಗೋಕೆ ಅದೊಂದೇ ದಾರಿ, ಬೇರೆ ಯಾವ ದಾರಿನೂ ಇರಲಿಲ್ಲ. ರಾತ್ರಿ ಪೂರ್ತಿ ಅವನು ತನ್ನಲ್ಲಿದ್ದ ಶಕ್ತಿನೆಲ್ಲ ಹಾಕಿ ಆ ಬಾಗಿಲನ್ನ ತೆರೆಯೋಕೆ ಟ್ರೈ ಮಾಡ್ತಿದ್ದ. ಎಳಿತಿದ್ದ, ಇನ್ನೂ ಜೋರಾಗಿ ಎಳಿತಿದ್ದ. ಆದ್ರೆ ಏನಾಗತ್ತೆ? ಬಾಗಿಲು ಒಂದು ಚೂರೂ ಅಲ್ಗಾಡ್ತಿರ್ಲಿಲ್ಲ. ಬೆಳಗಾಗೋ ಹೊತ್ತಿಗೆ ಅವನು ಸಂಪೂರ್ಣವಾಗಿ ಸುಸ್ತಾಗೋಗ್ತಿದ್ದ. ಕೊನೆಗೆ ಸಾಕಪ್ಪ ಸಾಕು ಅಂತ, ಈ ಸಮಸ್ಯೆಗೆ ಒಂದು ಪರಿಹಾರ ಬೇಕು ಅಂತ ಅವನು ಸೈಕಿಯಾಟ್ರಿಸ್ಟ್ ಹತ್ರ ಹೋದ. ಅವನು ಹೇಳಿದ್ದೆಲ್ಲ ಕೇಳಿಸ್ಕೊಂಡ್ಮೇಲೆ ಆ ಡಾಕ್ಟರ್ ಒಂದೇ ಒಂದು ಸಿಂಪಲ್ ಪ್ರಶ್ನೆ ಕೇಳಿದ್ರು. ಸರಿ, ನೀವು ತೆಗಿಯೋಕೆ ಪ್ರಯತ್ನ ಪಡ್ತಿದ್ದೀರಲ್ಲ, ಆ ಬಾಗಿಲ ಮೇಲೆ ಒಂದು ಬೋರ್ಡ್ ಇತ್ತಲ್ಲ, ಅದರಲ್ಲಿ ಏನ್ ಬರ್ದಿತ್ತು? ಆವಾಗ ಆ ವ್ಯಕ್ತಿ ಒಂದು ಕ್ಷಣ ಯೋಚನೆ ಮಾಡಿ ಹೇಳ್ದ, ಅದರಲ್ಲಿ ದೊಡ್ಡದಾಗಿ ದಪ್ಪ ಅಕ್ಷರಗಳಲ್ಲಿ ಪುಷ್ ಅಂತ ಬರ್ದಿತ್ತು. ಅವನ ಬಾಯಿಂದ ಆ ಮಾತು ಬಂದ ತಕ್ಷಣನೇ ಅವನಿಗೆ ಫ್ಲಾಶ್ ಆಯ್ತು. ಅರರೆ, ನಾನು ರಾತ್ರಿಯಿಡೀ ಎಳಿತಾ ಇದ್ದೆ, ಆದ್ರೆ ಪರಿಹಾರ ಇದ್ದಿದ್ದು ತಳ್ಳೋದ್ರಲ್ಲಿ. ನೋಡಿ, ಈ ಚಿಕ್ಕ ಕಥೆ ಇದೆಯಲ್ಲ, ಇದು ನಮಗೆ ತುಂಬಾನೇ ಮುಖ್ಯವಾದ ಒಂದು ಪಾಠವನ್ನ ನೆನಪಿಸುತ್ತೆ. ಇವತ್ತಿನ ಸುವಾರ್ತೆಯಲ್ಲಿ ನಾವು ನೋಡಿದ್ರೆ ಯೇಸುವಿಗೆ 2 ತರಹದ ಪ್ರತಿಕ್ರಿಯೆಗಳು ಸಿಗುತ್ತೆ. ಒಂದು ಕಡೆ ಬೆಥಾನ್ಯ ಮೇರಿ, ಇನ್ನೊಂದು ಕಡೆ ಯೂದಸ್ ಇಸ್ಕರಿಯೋಟ್. ಮೇರಿ ತುಂಬಾನೇ ಬೆಲೆಬಾಳೋ ಸುಗಂಧ ತೈಲವನ್ನ ತಂದು ಯೇಸುವಿನ ಪಾದಗಳಿಗೆ ಸುರಿತಾಳೆ. ಇದನ್ನ ನೋಡಿದ ಯೂದಸ್ ಅದನ್ನ ವಿರೋಧಿಸ್ತಾನೆ. ಆಗ ಯೇಸು ಈ ಮಾತನ್ನ ಹೇಳ್ತಾರೆ. ಮೇರಿ ಮಾಡಿದ್ದು ಕೇವಲ ಒಂದು ಉಡುಗೊರೆ ಆಗಿರ್ಲಿಲ್ಲ, ಅದು ಅವಳ ಪ್ರೀತಿ, ಅವಳ ಶರಣಾಗತಿಯ ಸಂಕೇತವಾಗಿತ್ತು ಅನ್ನೋದು ಯೇಸುವಿಗೆ ಚೆನ್ನಾಗಿ ಅರ್ಥ ಆಗಿತ್ತು. ಇಲ್ಲಿ ನೋಡಿ, ಮೇರಿ ಮತ್ತು ಯೂದಸ್ ನಡುವಿನ ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿದೆ. ಮೇರಿ ಮಾಡಿದ್ದು ಒಂದು ಭಕ್ತಿಯ ಕೆಲಸ, ಅವಳು ಪ್ರೀತಿಯಿಂದ ಮುಂದೆ ತಳ್ಳಿಳು. ಆದರೆ ಯೂದಸ್, ಅವನು ತನ್ನ ಲೆಕ್ಕಾಚಾರ, ತನ್ನ ಸ್ವಾರ್ಥದಿಂದ ಹಿಂದೆ ಎಳೆದನು. ಅವನು ಅದರ ಬೆಲೆಯನ್ನ ದುಡ್ಡಲ್ಲಿ ಅಳೆದ್ರೆ, ಮೇರಿ ಅದರ ಬೆಲೆಯನ್ನ ತನ್ನ ಪ್ರೀತಿಯಲ್ಲಿ ಕಂಡ್ಲು. ಸರಿ, ಹಾಗಾದ್ರೆ ಈ ತಳ್ಳೋದು ಮತ್ತು ಎಳೆಯೋದು ಅಂದ್ರೆ ಏನು? ನಮ್ಮ ಸ್ಪಿರಿಚುವಲ್ ಲೈಫ್ನಲ್ಲಿ ಇದರ ಅರ್ಥ ಏನು? ಬನ್ನಿ, ನಮ್ಮ ನಂಬಿಕೆಯ ಸ್ವರೂಪವನ್ನು ಇದು ಹೇಗೆ ವಿವರಿಸುತ್ತೆ ಅಂತ ನೋಡೋಣ. ತಳ್ಳೋದು ಅಂದ್ರೆ ಶರಣಾಗತಿ. ಮುಂದೆ ಏನಾಗುತ್ತೋ ಅನ್ನೋ ಲೆಕ್ಕಾಚಾರ ಇಲ್ದೆ ದೇವರು ಇದ್ದಾನೆ ಅನ್ನೋ ನಂಬಿಕೆ ಇಟ್ಕೊಂಡು ಮುಂದೆ ಹೋಗೋದು. ಮೇರಿ ಮಾಡಿದ್ಲಲ್ಲ ಹಾಗೆ, ಯಾವುದೇ ಕ್ಯಾಲ್ಕುಲೇಷನ್ ಇಲ್ದೆ ಪೂರ್ತಿ ಪ್ರೀತಿಯಿಂದ ನಮ್ಮನ್ನ ನಾವರ್ಪಿಸ್ಕೊಳ್ಳೋದು. ಎಳೆಯೋದು ಅಂದ್ರೆ ಇದಕ್ಕೆ ತದ್ವಿರುದ್ಧ. ಅದು ಒಂದು ತರಹದ ಪ್ರತಿರೋಧ. ಯೂದಸ್ ಮಾಡಿದ್ದು ಇದನ್ನೇ. ಪ್ರತಿಯೊಂದಕ್ಕೂ ಲೆಕ್ಕ ಹಾಕೋದು, ಭಯ ಪಡೋದು, ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸ್ಕೊಡೋ ಬದಲು ಎಲ್ಲವನ್ನೂ ನಮ್ಮ ಕಂಟ್ರೋಲ್ನಲ್ಲೇ ಇಟ್ಕೋಬೇಕು ಅಂತ ಪ್ರಯತ್ನ ಪಡೋದು. ಸ್ವಲ್ಪ ಯೋಚನೆ ಮಾಡಿ ನೋಡೋಣ. ಆ ಕನ್ಸಿನಲ್ಲೇ ಇದ್ನಲ್ಲ ಆ ವ್ಯಕ್ತಿ, ಅವನ ತರಹ ನಾವು ಎಷ್ಟು ಸಾರಿ ವರ್ತಿಸಿರ್ತೇವೆ ಅಲ್ವಾ? ದೇವರು ನಮ್ಗೆ ಕ್ಷಮೆ, ಶಾಂತಿ, ಅನುಗ್ರಹ ಎಲ್ಲವನ್ನೂ ಫ್ರೀగా ಕೊಡಕ್ಕೆ ರೆಡಿ ಇರ್ತಾನೆ. ಆದ್ರೆ ನಾವು ನಮ್ದೇ ಹಮ್ಮು, ಭಯ ಅಥವಾ ಹಠದಿಂದ ಬೇರೆನೋ ಮಾಡ್ತಾ ಹೋರಾಡ್ತಾನೆ ಇರ್ತೀವಿ. ಈ ಲೆಂಟ್ ಸಮಯ ಇದೆಯಲ್ಲ, ಇದು ಈ ವಿಷಯದ ಬಗ್ಗೆ ಆಳವಾಗಿ ಯೋಚನೆ ಮಾಡೋಕೆ ಒಂದು ಅದ್ಭುತವಾದ ಅವಕಾಶ. ದೇವರು ನಮ್ಮ ಮುಂದೆ ಒಂದು ಬಾಗಿಲನ್ನ ಇಡ್ತಾ ಇದ್ದಾನೆ ಮತ್ತು ಆತ ನಮ್ಮನ್ನ ತಳ್ಳಿ ಒಳಗೆ ಬನ್ನಿ ಅಂತ ಕರೀತಾ ಇದ್ದಾನೆ. ಹಾಗಾದ್ರೆ ನಾವೇ ಕೇಳ್ಕೊಳ್ಬೇಕಾದ ಮುಖ್ಯ ಪ್ರಶ್ನೆ ಇದು. ಈ ವಾರ ದೇವರು ನಮ್ಮೆದುರು ಯಾವ ಬಾಗಿಲನ್ನ ಇಡ್ತಾ ಇದ್ದಾನೆ? ನಮ್ಮ ಜೀವನದಲ್ಲಿ ನಾವು ಎಲ್ಲಿ ಎಳಿತಾ ಇದ್ದೀವಿ ಮತ್ತು ಎಲ್ಲಿ ತಳ್ಳಬೇಕಾಗಿದೆ? ಅದು ಬಹುಶಃ ಬೇರೆಯವ್ರನ್ನ ಕ್ಷಮಿಸುವ ಬಾಗಿಲಿರಬಹುದಾ? ಅಥವಾ ನಮ್ಮ ಭಯಗಳನ್ನೆಲ್ಲ ಬದಿಗಿಟ್ಟು ದೇವರ ಮೇಲೆ ಪೂರ್ತಿ ನಂಬಿಕೆ ಇಡೋ ಬಾಗಿಲಾಗಿರ್ಬೋದಾ? ಕೆಲವೊಮ್ಮೆ ಅದು ನಮ್ಮ ತಪ್ಪುಗಳನ್ನ ಒಪ್ಕೊಂಡು ಪಶ್ಚಾತ್ತಾಪ ಪಡೋ ಬಾಗಿಲು, ಅಥವಾ ನಮ್ಮ ಸಮಯ, ನಮ್ಮ ಸಂಪನ್ಮೂಲಗಳನ್ನ ನಿಸ್ವಾರ್ಥವಾಗಿ ಬೇರೆಯವರಿಗೆ ಕೊಡುವ ಪ್ರೀತಿಯ ಬಾಗಿಲಾಗಿರ್ಬೋದು. ಹಾಗಾಗಿ ಈ ವಾರ ನಮ್ಮ ಮುಂದಿರೋ ಚಾಲೆಂಜ್ ಇದೆ. ಯೂದಸ್ತರ ಲೆಕ್ಕಾಚಾರ ಮಾಡೋದನ್ನ ಬಿಟ್ಟು ಮೇರಿ ಥರ ಪ್ರೀತಿಸೋಕೆ ಶುರು ಮಾಡೋಣ. ಯಾಕಂದ್ರೆ ಪ್ರೀತಿ ಯಾವತ್ತೂ ಖರ್ಚು ವೆಚ್ಚ ನೋಡಲ್ಲ, ಅದು ಬರೀ ಕೊಡೋದನ್ನಷ್ಟೇ ನೋಡುತ್ತೆ. ಹಾಗಾಗಿ ಈ ಒಂದು ವಿಷಯ ನೆನಪಿನಲ್ಲಿರಲಿ. ಜೀವನದ ಹೋರಾಟಗಳಲ್ಲಿ ನಾವು ಬಹುಶಃ ಬಾಗಿಲನ್ನ ಎಳಿತಾ ಇರ್ಬೋದು. ಒಂದು ಕ್ಷಣ ಸುಮ್ಮನೆ ನಿಂತು ದೇವ್ರು ಏನ್ ಹೇಳ್ತಿದ್ದಾನೆ ಅಂತ ಕೇಳಿಸ್ಕೊಂಡ್ರೆ
ಬಹುಶಃ ಆತ ತಳ್ಳು ಅಂತ ಹೇಳ್ತಿರ್ಬೋದು. ಎಳೆಯೋದನ್ನ ನಿಲ್ಸೋಣ, ತಳ್ಳೋಕ್ ಶುರು ಮಾಡೋಣ.